ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವೀಡಿಯೋನೇ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ಸ್ ಬರೋಲ್ಲ. ಸೊ ಆದ್ದರಿಂದ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋದು ತುಂಬ ಸುಲಭ ಇದೆ, ಆದರೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲನೂ ಕೂಡ ನೋಡಿಕೊಂಡು ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಇದೆ. ಆಯಿತಾ, ಒಂದು ಸಲ ತಿಳ್ಕೊಂಡ್ರೆ ಅದು ಫುಲ್ ಈಸಿ ಆಗುತ್ತೆ. ಸೊ ಅದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಏನೇನು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು ಆಯಿತಾ. ಅಂತಂದರೆ ಇವಾಗ ಟೈಟಲ್ ಹೆಂಗೆ ಹಾಕಬೇಕು, ಡಿಸ್ಕ್ರಿಪ್ಷನ್ ಏನು ಹಾಕಬೇಕು, ಟ್ಯಾಗ್ಸ್ ಏನು ಹಾಕಬೇಕು, ಲೊಕೇಶನ್ ಯಾವ್ದು ಹಾಕಬೇಕು, ಆ್ಯಂಡ್ ಯಾವ ಕ್ಯಾಟಗರಿ ಅಂತ ಚೂಸ್ ಮಾಡಬೇಕು, ಲ್ಯಾಂಗ್ವೇಜ್ ಹೆಂಗೆ ಚೂಸ್ ಮಾಡಬೇಕು, ಮಾನಿಟೈಸೇಷನ್ ಆನ್ ಮಾಡಬೇಕಾ ಬೇಡವಾ ಆನ್ ಆಗಿದ್ದರೆ, ಆ್ಯಂಡ್ ಅದೇ ಥರ ಆ್ಯಡ್ ಸೂಟಬಿಲಿಟಿ ಏನು ಮಾಡಬೇಕು, ಅದೇ ಥರ ಎಂಡ್ ಸ್ಕ್ರೀನ್ ಐ ಕಾರ್ಡು ಪಬ್ಲಿಷ್ ಮಾಡಬೇಕಾ, ಅನ್ಲಿಸ್ಟೆಡ್ ಮಾಡಬೇಕಾ, ಪ್ರೈವೇಟ್ ಮಾಡಬೇಕಾ, ಏನು ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಸಿಂಪಲ್ಲಾಗಿ ಹೇಳೋದಾದರೆ ಒಂದು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋದು ಹೆಂಗೆ ಆಯಿತಾ. ಸೊ ಏನೇನು ಸೆಟ್ಟಿಂಗ್ಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು, ಪಬ್ಲಿಷ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪ್ರತಿಯೊಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಯಾರೆಲ್ಲ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ, ಸೊ ನೀವುಗಳೆಲ್ಲ ಸೇರ್ಕೊಂಡು ಇವತ್ತು 1,000 ಲೈಕ್ ಮಾಡಬೇಕು. ಮಾಡ್ತೀರಲ್ವಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾವು ನೋಡೋಣ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ನೀವು ನೋಡ್ಕೋಬೇಕು ಅಂತ. ಸೊ ಮೊದಲನೇ ಒಂದು ಸ್ಟೆಪ್ಪಲ್ಲಿ ನೀವು ಟೈಟಲ್ನ ಹಾಕಿದ್ದೀರಾ ಅಂತ ನೀವು ನೋಡ್ಕೋಬೇಕು. ಟೈಟಲ್ ತುಂಬ ಇಂಪಾರ್ಟೆಂಟ್. ಸೊ ಟೈಟಲ್ ಹಾಕ್ತಿದ್ರೆ ನಿಮ್ಗೆ ಯೂಟ್ಯೂಬ್ ವೀಡಿಯೋನೂ ಕೂಡ ಅಪ್ಲೋಡ್ ಆಗೋಲ್ಲ. ಸೊ ಆದಷ್ಟು ಫುಲ್ಲು ಎಷ್ಟು 100 ವರ್ಡ್ಸ್ಗಳನ್ನ ನೀವು ಹಾಕ್ಬೋದಾಗಿರುತ್ತೆ ಟೈಟಲ್ಗೆ. ಸೊ ಆದಷ್ಟು ಟ್ರೈ ಮಾಡಿ 100ನೂ ಕೂಡ ಹಾಕೋದಕ್ಕೆ. ಸೊ ಕಮ್ಮಿ ಹಾಕಿದ್ರೆ ಏನು ತೊಂದರೆ ಇಲ್ಲ, ಬಟ್ ನಿಮ್ಗೆ ಸರ್ಚಲ್ಲಿ ನಿಮ್ಮ ವೀಡಿಯೋ ಸಿಗಬೇಕು ಅಂತಂದರೆ ಸ್ವಲ್ಪ ಟೈಟಲ್ನೆಲ್ಲ ಜಾಸ್ತಿನೇ ಹಾಕಿರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಟೈಟಲ್ ಚೆನ್ನಾಗಿ ಹಾಕಿ. ಅದೇ ಥರ ಡಿಸ್ಕ್ರಿಪ್ಷನ್ನು ನಿಮಗೆ ಇಷ್ಟ ಬಂದಂಗೆ ಬರಿಬೋದು. ಡಿಸ್ಕ್ರಿಪ್ಷನು ಅಂತಂದರೆ ನೀವು ಮಾಡಿರುವಂಥ ಒಂದು ಕಾನ್ಸೆಪ್ಟ್ಗೆ ನೀವು ಎಷ್ಟು ಬೇಕಾದ್ರೂ ಡಿಸ್ಕ್ರಿಪ್ಷನ್ ಬರಿಬೋದು. ಎಕ್ಸಾಂಪಲ್ ಇವಾಗ ಇಷ್ಟು ವರ್ಡ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ 5,000 ವರ್ಡ್ಸ್ ಅಂತ ಇರುತ್ತೆ. ಸೊ ನಾನಿವಾಗ 706 ವರ್ಡ್ಸ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ, ಸ್ಪೆಲ್ಲಿಂಗ್ಸ್ಗಳನ್ನ. ಸೊ ಈ ಥರ ನೀವು ಬರ್ಕೋಬೋದು. ನೀವು ಎಷ್ಟಾದರೂ ಬರಿಬೋದು ಯೂಟ್ಯೂಬ್ ಬಗ್ಗೆ, ಆ ವಿಡಿಯೋ ಬಗ್ಗೆ ಏನು ಮಾಡಿದ್ದೀರಾ, ಸೊ ಅದನ್ನೆಲ್ಲ ನೀವು ಟೈಪ್ ಮಾಡ್ಬೋದು. ಈ ಥರ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಇದು ಅಂತ. ಸೊ ನೀವು ಡಿಸ್ಕ್ರಿಪ್ಷನ್ ಜಾಸ್ತಿ ಹಾಕಿದಷ್ಟು ನಿಮಗೆ ಒಳ್ಳೆಯದು ಆಯಿತಾ. ಸೊ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ರ್ಯಾಂಕ್ ಆಗುತ್ತೆ. ಸೊ ಅದರಿಂದ ಡಿಸ್ಕ್ರಿಪ್ಷನ್ನ ಜಾಸ್ತಿ ಬರೀರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ನೀವೇನಾದರೂ ಫ್ರೀ ಇತ್ತು ಅಂತಂದರೆ. ಸೊ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋದೇ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ತಮ್ನೇಲ್ ಹಾಕಲೇಬೇಕು. ತಮ್ನೇಲ್ ಹಾಕಿಲ್ಲ ಅಂತಂದರೆ ನೋಡೋದಕ್ಕೆ ಯಾರೂ ಬರೋದಿಲ್ಲ. ಸೊ ಅದರಿಂದ ಒಂದು ತಮ್ನೇಲ್ನ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ತುಂಬ ಜನ ಹೇಳ್ತಾ ಇರ್ತೀರಾ, ಬ್ರೋ ನನಗೆ ತಮ್ನೇಲ್ನ ಹಾಕೋದಕ್ಕಾಗ್ತಾಯಿಲ್ಲ ಅಂತ. ಸೊ ನೀವು ಫೋನ್ ನಂಬರ್ ವೆರಿಫೈ ಮಾಡಿಲ್ಲ ಅಂತಂದರೆ ನಿಮ್ಮ ಚಾನಲಲ್ಲಿ ಆವಾಗ ತಮ್ನೇಲ್ ಹಾಕೋಕ್ಕಾಗಲ್ಲ. ಫೋನ್ ನಂಬರ್ ಹೇಗೆ ವೆರಿಫೈ ಮಾಡೋದು ಅಂತ ನಾನು ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಸೊ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಸೊ ಪ್ಲೇ ಲಿಸ್ಟ್ನ ನೀವು ಆ್ಯಡ್ ಮಾಡಿ. ಸೊ ಪ್ಲೇ ಲಿಸ್ಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ನೀವು ಯೂಟ್ಯೂಬ್ ಬಗ್ಗೆ ಮಾಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು, ಸೊ ನೀವು ಆ ಒಂದು ಪ್ಲೇ ಲಿಸ್ಟ್ ಒಳಗೆ ನೀವು ಈ ಒಂದು ವೀಡಿಯೋಸ್ಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಯಿತು ಅಂತಂದರೆ ನೋಡೋರು ಕೂಡ ತುಂಬ ಈಸಿ ಆಗುತ್ತೆ. ಸೊ ಇದೇ ಥರ ನೀವು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋ ಮಾಡ್ತೀರಾ ಅದೆಲ್ಲ ನೀವು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ಸೊ ಅದಕ್ಕೆ ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಸೊ ಇನ್ನು ನೆಕ್ಸ್ಟು ನಿಮಗೆ ಗೊತ್ತಿರೋದೆ ಆಡಿಯನ್ಸ್. ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಏನು ವೀಡಿಯೋಸ್ಗಳು ಮಾಡ್ತಾ ಇರ್ತೀರ, ಇದು ಕಿಡ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೀವು ಹೇಳಬೇಕು. ಸೊ ನೀವು ಕಿಡ್ಸ್ಗೋಸ್ಕರ ಮಾಡ್ತಾ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಯಿತಾ. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಪೇಯ್ಡ್ ಪ್ರಮೋಷನ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ಈ ಒಂದು ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ಯಾವಾಗ ಅಂತಂದರೆ ನೀವೇನಾದರೂ ಪ್ರಮೋಷನಲ್ ವೀಡಿಯೋಸ್ನ ಮಾಡಿದಾಗ, ಇವಾಗ ಯಾರೋ ನಿಮಗೆ ಸ್ಪಾನ್ಸರ್ ಮಾಡಿರ್ತಾರೆ, ಈ ವಿಡಿಯೋ ಮಾಡಿ ನಾನು ನಿಮಗೆ ದುಡ್ಡು ಕೊಡ್ತೀನಿ, ಸೊ ಈ ಥರ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡಿ ಅಂತ ಏನೋ ಒಂದು ನಿಮ್ಮ ಹತ್ರ ಮಾತಾಡ್ಕೊಂಡಿರ್ತಾರೆ. ಸೊ ಅಂಥ ಒಂದು ವೀಡಿಯೋಸ್ಗಳಿಗೆ ನೀವು ಇದನ್ನು ಟಿಕ್ ಮಾಡಬೇಕಾಗುತ್ತೆ. ಓಕೆ, ತುಂಬ ಪೇಯ್ಡ್ ಪ್ರಮೋಷನ್ಸ್ಗಳು ಯಾರು ಮಾಡ್ತಾರೆ ಅವರೆಲ್ಲ ಹಾಕಬೇಡಿ, ಆ ಥರ ಆನ್ ಮಾಡಬೇಡಿ ಅಂತ ತುಂಬ ಜನ ಹೇಳ್ತಾರೆ. ಸೊ ನೀವು ನಿಮ್ಮ ಕೆಲಸ ಏನು, ಅದು ಆನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲೇ ಅದು ಆನ್ ಮಾಡಬೇಕಾಗಿರೋದ್ರಿಂದ ನೀವು ಆನ್ ಮಾಡಿಕೊಂಡು ತೋರಿಸಿ ಅದನ್ನು ಆಯಿತಾ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ ಚಾಪ್ಟರ್ಸ್ ಅಂತ ಇದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಒಂದು ಚಾಪ್ಟರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಇವಾಗ ಎಕ್ಸಾಂಪಲ್ ಒಂದು 4 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ 1 ನಿಮಿಷದಲ್ಲಿ 1 ನಿಮಿಷ ಶುರುವಾದಾಗ ಸೊ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿರ್ತೀರ, ಅದಕ್ಕೊಂದು ಚಾಪ್ಟರ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದೇ ಥರ ನೀವು ನೆಕ್ಸ್ಟು ಪ್ರೊಫೈಲ್ ಫೋಟೋ ಹಾಕೋದು ಹೇಗೆ ಅಂತ ಹೇಳಿರ್ತೀರ, ಅದಕ್ಕೆ ನೆಕ್ಸ್ಟು 2 ನಿಮಿಷಕ್ಕೆ ಒಂದು ಚಾಪ್ಟರ್ ಕ್ರಿಯೇಟ್ ಆಗಿರುತ್ತೆ. ಇದರಿಂದ ಸೊ ನೋಡೋರಿಗೂ ಕೂಡ ಆಲ್ಮೋಸ್ಟ್ ತುಂಬ ಈಸಿ ಆಗುತ್ತೆ ಅಲ್ವಾ. ಸೊ ಅವರು ಆರಾಮಾಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಅದಕ್ಕೋಸ್ಕರ ಚಾಪ್ಟರ್ಸ್ ಇದನ್ನು ಎನಿ ಟೈಮ್ ಆನಲ್ಲೇ ಇಟ್ಕೊಂಡಿರಿ. ಇನ್ನು ನೆಕ್ಸ್ಟ್ ಟ್ಯಾಗ್ಸ್ ಬರುತ್ತೆ. ಸೊ ಟ್ಯಾಗ್ಸು ನಿಮ್ಗೆ ಗೊತ್ತಿರೋದೆ, ನೀವು ಏನು ವೀಡಿಯೋ ಮಾಡಿದರೆ ಅದಕ್ಕೆ ಏನೇನೆಲ್ಲ ಸರ್ಚ್ ಮಾಡ್ಬೋದು ಅನ್ನೋದನ್ನ ನೀವು ಇಲ್ಲಿ ಟ್ಯಾಗ್ಸಲ್ಲಿ ಹಾಕಬೇಕಾಗುತ್ತೆ ಆಯಿತಾ. ಅದಷ್ಟನ್ನು ಕೂಡ ನೀವು ಹಾಕ್ಬಿಟ್ಟು ನೀವು ನೆಕ್ಸ್ಟಿಗೆ ಹೋಗಬೇಕಾಗುತ್ತೆ.
ಸೊ ನೆಕ್ಸ್ಟ್ ನೀವು ಬಂತು ಅಂತಂದರೆ ಕೆಳಗಡೆ ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ಸ್ ಸರ್ಟಿಫಿಕೇಷನ್ ಅಂತ ಇದೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಇವಾಗ ನೀವು ಒಂದು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಆದಂಥ ಒಂದು ಲ್ಯಾಂಗ್ವೇಜ್ ಇರುತ್ತಲ್ವಾ. ಈಗ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಲ್ಯಾಂಗ್ವೇಜ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಕನ್ನಡನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ, ಆಯಿತಾ. ಸೊ ಇದು ವೀಡಿಯೋ ಲ್ಯಾಂಗ್ವೇಜ್. ಇನ್ನು ಕ್ಯಾಪ್ಷನ್ ಸರ್ಟಿಫಿಕೇಷನ್ ಇದು ನಿಮಗೆ ಬೇಕು ಅಂತಂದರೆ ನೀವು ಆನ್ ಮಾಡ್ಕೋಬೋದು. ನಾವಿವಾಗ ಏನು ಸರ್ಟಿಫಿಕೇಟ್ ನಮ್ದು ಏನಿರಲ್ಲ, ನಾವು ಮಾಮೂಲಿ ಓನಾಗಿ ಮಾಡ್ತಾ ಇರ್ತೀವಲ್ವಾ. ಸೊ ಅದರಿಂದ ಏನು ಇದಾಗಿರಲ್ಲ, ನಾವು ರಿಜಿಸ್ಟರ್ ಆಗಿರಲ್ಲ. ಸೊ ಅದರಿಂದ ನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ನೆಕ್ಸ್ಟು ರೆಕಾರ್ಡ್ ಡೇಟ್ ಆ್ಯಂಡ್ ಲೊಕೇಶನ್. ಇಲ್ಲಿ ನೀವು ರೆಕಾರ್ಡ್ ಡೇಟ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಸೊ ಇವಾಗ ನೀವು ಯಾವತ್ತೋ ಒಂದು ವೀಡಿಯೋ ಮಾಡಿರ್ತೀರಾ, ಆ ಒಂದು ವೀಡಿಯೋಗೆ ನೀವು ಯಾವತ್ತು ರೆಕಾರ್ಡ್ ಮಾಡಿರ್ತೀರಾ ಅಂತ ನೀವು ಡೇಟ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಅದನ್ನು ನಾನು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ, ಆಯಿತಾ. ಆ್ಯಂಡ್ ಇಲ್ಲಿ ವೀಡಿಯೋ ಲೊಕೇಶನ್ ಅಂತ ಇದೆ ನೋಡಿ. ಈ ವಿಡಿಯೋ ಲೊಕೇಶನ್ಗೆ ನೀವು ಎಲ್ಲಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಇವಾಗ ನಮ್ಮೂರು ಮದ್ದೂರು, ಸೊ ಅದರಿಂದ ಮದ್ದೂರು ಅಂತ ಟೈಪ್ ಮಾಡ್ತೀನಿ. ಸೊ ಮದ್ದೂರು ಬರುತ್ತೆ, ಸೆಲೆಕ್ಟ್ ಮಾಡ್ಕೋತೀನಿ, ಓಕೆ. ಸೊ ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಲೈಸೆನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಇರಲಿ. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎವ್ರಿವೇರ್ ಕೊಟ್ಕೊಳ್ಳಿ. ಎವ್ರಿವೇರ್ ಆದರೆ ನಿಮಗೆ ಎಲ್ಲ ಕಡೆ ವೀಡಿಯೋ ಹೋಗೋದು, ಆಯಿತಾ. ಸೊ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ ಇರುತ್ತೆ. ಅಲೋ ಎಂಬೆಡಿಂಗು ಇವೆಲ್ಲ ನೀವು ಆನಲ್ಲೇ ಇಟ್ಕೊಂಡಿರಿ, ಇದು ಏನೇನಿದೆ ಅದೇ ಥರ. ಸೊ ಆ್ಯಂಡ್ ಇಲ್ಲಿ ನಿಮಗೆ ಕ್ಯಾಟಗರಿ ಬರುತ್ತೆ, ನೀವು ಮಾಡ್ತಾ ಇರುವಂಥ ವೀಡಿಯೋ ಯಾವ ಕ್ಯಾಟಗರಿಗೆ ಅಂತ. ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಕೊಂಡಿದ್ದೀನಿ. ಸೊ ಟೆಕ್ ರಿಲೇಟೆಡ್ ವೀಡಿಯೋಸ್ನ ಮಾಡೋದು ಅದಕ್ಕೋಸ್ಕರ. ಸೊ ಅದೇ ಥರ ಕಮೆಂಟ್ಸ್ ಆ್ಯಂಡ್ ರೇಟಿಂಗ್ಸ್ ಅಂತಿದೆ ನೋಡಿ. ಇದು ಕಮೆಂಟ್ಸ್ ವಿಸಿಬಿಲಿಟಿ ಅಂತಿದೆ. ಸೊ ಓಲ್ಡ್ ಪೊಟೆನ್ಷಿಯಲಿ ಇನ್ಅಪ್ರಾಪ್ರಿಯೇಟ್ ಕಮೆಂಟ್ಸ್ ಅಂತ ಇರುತ್ತೆ. ಸೊ ಇದು ಏನಕ್ಕೆ ನೀವು ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಕೆಲವು ಅನ್ವಾಂಟೆಡ್ ಕಮೆಂಟ್ಸ್ಗಳು ಕೆಟ್ಟದಾಗೆಲ್ಲ ತುಂಬ ಜನ ಮಾಡ್ತಾರೆ. ಸೊ ಅದನ್ನು ನೀವು ತಡಿಬೇಕು ಅಂತಂದರೆ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಅದನ್ನು ತಡಿಲಿಲ್ಲ, ಮಾಡ್ಕೊಳ್ಳಿ ಅಂತ ಬಿಟ್ಟರೆ ನಿಮ್ಮ ಒಂದು ಚಾನಲ್ಗೆ ತೊಂದರೆ ಆಗುತ್ತೆ. ಯಾಕೆಂತಂದರೆ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ರೆಸ್ಪೆಕ್ಟ್ಫುಲ್ ಆಗಿರಬೇಕು ಅಂತ ಯೂಟ್ಯೂಬ್ ಅವರು ಹೇಳಿದ್ದಾರೆ. ಸೊ ಅವರು ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದನ್ನು ನೀವು ಹಂಗೆ ಬಿಟ್ಟು ಅಂತಂದರೆ ಸೊ ನಿಮ್ಮ ಚಾನಲ್ಗೆ ತೊಂದರೆ, ಆಯಿತಾ. ಸೊ ಸಾರ್ಟ್ ಬೈ ಅಂತ ಅಂದ್ಬಿಟ್ಟು ಟಾಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಟಾಪಲ್ಲಿ ಫಸ್ಟ್ ಯಾರು ಕಮೆಂಟ್ ಮಾಡ್ತಾರೆ ಅವ್ರದ್ದು ಶೋ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಶೋ ಹೌ ಮೆನಿ ವೀವರ್ಸ್ ಲೈಕ್ ಆ್ಯಂಡ್ ಡಿಸ್ಲೈಕ್ ದಿಸ್ ವಿಡಿಯೋ ಅಂತ ಇದೆ. ಸೊ ಇದು ನಿಮಗೆ ಲೈಕ್ಸು ಡಿಸ್ಲೈಕ್ನ ಆಫ್ ಮಾಡೋದಕ್ಕೊಂದು ಆಪ್ಷನ್ನು. ಇದು ಬೇಕು ಅಂತಂದರೆ ನೀವು ಇದನ್ನು ಆಫ್ ಮಾಡ್ತು ಅಂತಂದರೆ ನಿಮಗೆ ಲೈಕ್ಸು ಡಿಸ್ಲೈಕ್ ಎಷ್ಟಾಗಿದೆ ಅಂತ ಇದರಲ್ಲಿ ತೋರಿಸಲ್ಲ, ಆಯಿತಾ, ವೀಡಿಯೋದಲ್ಲಿ. ಸೊ ಅದರಲ್ಲಿ ನಿಮಗೆ ವೈ ಟಿ ಆ್ಯಪಲ್ಲಿ ನಿಮಗೆ ತೋರಿಸುತ್ತೆ. ಇದಿಷ್ಟು ಡೀಟೇಲ್ಸ್ ಆಪ್ಷನಲ್ಲಿ ಬರುವಂಥ ಒಂದು ಆಪ್ಷನ್ಸ್ಗಳು ನಮಗೆ. ಇನ್ನು ಮಾನಿಟೈಸೇಷನಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇದನ್ನು ನೀವು ಆನ್ ಮಾಡ್ಕೋಬೇಕು. ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನ್ನ ಮಾಡ್ಕೊಳ್ಳಿ. ಆನ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಬರೋದಕ್ಕೆ ಶುರು ಆಗುತ್ತೆ, ಆವಾಗ ಅರ್ನಿಂಗ್ಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಡಿಸ್ಪ್ಲೇ ಆ್ಯಡ್ಸು ಅದು ಆಟೋಮೆಟಿಕಲಿ ಆನ್ ಆಗಿರುತ್ತೆ. ನೀವು ಇವೆಲ್ಲನೂ ಕೂಡ ಆನ್ ಮಾಡ್ಕೋಬೇಕು. ಓವರ್ಲೇ ಆ್ಯಡ್ಸು ಮತ್ತು ಸ್ಪಾನ್ಸರ್ಡ್ ಕಾರ್ಡ್ಸು, ಸ್ಕಿಪಬಲ್ ವೀಡಿಯೋ ಆ್ಯಡ್ಸು, ನಾನ್ ಸ್ಕಿಪಬಲ್ ವೀಡಿಯೋ ಆ್ಯಡ್ಸು. ಸೊ ಇವೆಲ್ಲ ನೀವು ಟಿಕ್ ಮಾರ್ಕ್ ಮಾಡ್ಕೊಂಡಿರಬೇಕು. ಇಲ್ಲ ಅಂತಂದರೆ ಸೊ ನಿಮಗೆ ಆ ಒಂದು ಆ್ಯಡ್ಸ್ಗಳು ಶೋ ಆಗೋದಿಲ್ಲ, ಆಯಿತಾ. ಸೊ ಇವೆಲ್ಲ ಆನ್ ಆಗಿದ್ದರೆ ಮಾತ್ರ ನಿಮಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಓಕೆ. ಸೊ ಇಲ್ಲಿ ಬಿಫೋರ್ ವೀಡಿಯೋ ಪ್ರೀ ರೋಲು ಮತ್ತು ಡ್ಯೂರಿಂಗ್ ವೀಡಿಯೋ ಪ್ರೀ ರೋಲ್ ಅಂತ ಅಂದ್ಬಿಟ್ಟಿದೆ. ಸೊ ಮಿಡ್ ರೋಲ್ ಅಂತ. ಸೊ ಇದೆಲ್ಲ ನಿಮ್ಗೆ ಯಾವಾಗ ಆಪ್ಷನ್ ಓಪನ್ ಆಗುತ್ತೆ ಅಂತಂದರೆ ನೀವು 8 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ವೀಡಿಯೋ ಮಾಡಿದಾಗ ಸೊ ನೀವು ಆವಾಗಲೇ ಮ್ಯಾನೇಜ್ ಮಿಡ್ ರೋಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಲ್ಲಿ ತನಕ ಆ್ಯಡ್ಸ್ಗಳು ಬೇಕು, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನೀವು ಪ್ಲೇಸ್ ಮಾಡ್ಕೋಬೋದು. ಈ ಒಂದು ವಿಡಿಯೋ 8 ನಿಮಿಷ ಇಲ್ಲ, ಅದಕ್ಕೋಸ್ಕರ ಇದು ಓಪನ್ ಆಗಿಲ್ಲ, ಆಯಿತಾ. ನೋಡಿ ಇಲ್ಲಿ 6 ನಿಮಿಷ 41 ಸೆಕೆಂಡ್ ಇದೆ. ನೆಕ್ಸ್ಟು ಆ್ಯಡ್ ಸೂಟಬಿಲಿಟಿ ಅಂತ ಇದೆ ನೋಡಿ. ಸೊ ಇಲ್ಲಿ ನೀವು ಏನಾದರೂ ಒಂದು ಇನ್ಅಪ್ರೋಪ್ರಿಯೇಟ್ ಮಾತುಗಳನ್ನ ಲ್ಯಾಂಗ್ವೇಜ್ ನೀವು ಉಪಯೋಗಿಸಿದರೆ, ಅಥವಾ ಅಡಲ್ಟ್ ಕಂಟೆಂಟ್ ಬಗ್ಗೆ ನೀವೇನಾದ್ರು ವೀಡಿಯೋ ಮಾಡಿದರೆ, ವೈಲೆನ್ಸ್ ಬಗ್ಗೆ ನೀವೇನಾದ್ರು ಕ್ರಿಯೇಟ್ ಮಾಡಿದರೆ, ಶಾಕಿಂಗ್ ಕಂಟೆಂಟ್ ಬಗ್ಗೆ ಏನಾದರೂ ಮಾಡಿದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಆಯಿತಾ. ಸೊ ನೀವು ಅದ್ರ ಬಗ್ಗೆ ಏನರ ಬಗ್ಗೆ ಮಾಡಿಲ್ಲ ಅಂತಂದರೆ ಜಸ್ಟ್ ಇಲ್ಲಿ ನನ್ ಆಫ್ ದ ಅಬೌವ್ ಕೊಟ್ಬಿಟ್ಟು ಸೊ ಸಬ್ಮಿಟ್ ರೇಟಿಂಗ್ ಕೊಟ್ಟರೆ ಸೊ ಆ್ಯಡ್ ಸೂಟಬಿಲಿಟಿನೂ ಕೂಡ ಡನ್ ಆಗುತ್ತೆ. ಆವಾಗ ನಿಮಗೆ ಆ್ಯಡ್ಸ್ಗಳು ರನ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಎಲಿಮೆಂಟ್ಸಲ್ಲಿ ಇಲ್ಲಿ ನೀವು ಸಬ್ಟೈಟಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಸಬ್ಟೈಟಲ್ನ ಹಾಕೋಬೋದು. ಇವಾಗ ನೀವು ನೋಡಿರ್ತೀರ, ಟ್ರೈಲರ್ಗಳನ್ನ ನೋಡ್ತಾ ಇರ್ತೀರ, ಅದು ಇಂಗ್ಲೀಷು ಕನ್ನಡದಲ್ಲಿ ಇದರಲ್ಲೆಲ್ಲ ಬರ್ತಾ ಇರುತ್ತೆ. ಕನ್ನಡ ಯಾರೂ ಹಾಕಿಲ್ಲ, ಇಂಗ್ಲೀಷಲ್ಲಿ ಬರ್ತಾ ಇರುತ್ತೆ, ಆಯಿತಾ. ಈಗ ಎಕ್ಸಾಂಪಲ್ ಹಿಂದಿ ಟ್ರೈಲರ್ ಇಂಗ್ಲೀಷಲ್ಲಿ ಸಬ್ಟೈಟಲ್ ತೋರಿಸ್ತಾ ಇರುತ್ತೆ, ಆ ಥರ. ಸೊ ಅದನ್ನು ನೀವು ನಿಮ್ಮ ವೀಡಿಯೋಗೂ ಕೂಡ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಕೋಬೋದು. ಅದೇ ಥರ ಇಲ್ಲಿ ಆ್ಯಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇದೆ ನೋಡಿ. ಇದರಲ್ಲಿ ನಿಮಗೆ ಎಂಡ್ ಸ್ಕ್ರೀನ್ನ ಹಾಕೋಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಂಡ್ ಸ್ಕ್ರೀನ್ನ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಈ ಥರ ಪ್ಲೇಸ್ ಮಾಡ್ಕೋಬೋದು. ಸೊ ಅದೇ ಥರ ಇಲ್ಲಿ ಆ್ಯಡ್ ಕಾರ್ಡ್ಸ್ ಅಂತ ಇದೆ ನೋಡಿ. ಇದರಲ್ಲಿ ನೀವು ಕಾರ್ಡ್ಗಳನ್ನ ನೀವು ಇಲ್ಲಿ ಹಾಕ್ಕೊಂಡು ಹೋಗ್ಬೋದು, ಆಯಿತಾ. ನಿಮ್ಗೆ ಯಾವ ಒಂದು ಟೈಮಲ್ಲಿ ಕಾರ್ಡ್ಸ್ ಬೇಕು ಅದನ್ನು. ಸೊ ಮತ್ತು ಚೆಕ್ಸು ಆಟೋಮೆಟಿಕಲಿ ಇದು ಅದೇ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ತೋರಿಸ್ಬಿಡುತ್ತೆ ನೀವು ಏನಾದರೂ ಕಾಪರೇಟ್ ಕಂಟೆಂಟ್ ಯೂಸ್ ಮಾಡಿದ್ದೀರಾ ಅಂತ. ಸೊ ಅದಕ್ಕೆ ಇವಾಗ ನೋ ಇಶ್ಯೂಸ್ ಫೌಂಡ್ ಅಂತಿದೆ. ಆ್ಯಡ್ ಸೂಟಬಿಲಿಟಿನೂ ಕೂಡ ತೋರಿಸುತ್ತೆ, ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀರಾ ಇಲ್ವಾ ಅಂತ. ಇವೆರಡು ರೈಟ್ ಟಿಕ್ ಮಾರ್ಕ್ ಬಂದಿದೆ ಅಂತಂದರೆ ಏನು ಮಾನಿಟೈಸೇಷನ್ಗೆ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಗೊತ್ತಿರೋದೆ ಸೇವ್ ಆರ್ ಪಬ್ಲಿಷು, ಪ್ರೈವೇಟು, ಅನ್ಲಿಸ್ಟೆಡು, ಮೆಂಬರ್ಸ್ ಓನ್ಲಿ ಮತ್ತು ಪಬ್ಲಿಕ್ ಅಂತ ಆಪ್ಷನ್ ಇರುತ್ತೆ. ಕೆಳಗಡೆ ಸ್ಕೆಡ್ಯೂಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ.
ಓಕೆ, ಪ್ರೈವೇಟ್ ಅಂತಂದರೆ ನೀವು ಪ್ರೈವೇಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡನ್ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋ ಪ್ರೈವೇಟ್ ಆಗುತ್ತೆ, ಯಾರು ಕೂಡ ನೋಡೋಕ್ಕಾಗಲ್ಲ, ನೀವು ಮಾತ್ರ ನೋಡೋದಕ್ಕೆ ಸಾಧ್ಯ. ಅನ್ಲಿಸ್ಟೆಡ್ ಅಂತಂದರೆ ಅನ್ಲಿಸ್ಟೆಡ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಕೊಟ್ಟರೆ ಸೊ ಅದು ವೀಡಿಯೋ ಅನ್ಲಿಸ್ಟೆಡ್ ಆಗುತ್ತೆ. ಸೊ ನೀವು ಯಾರಿಗೆ ಆ ಒಂದು ವೀಡಿಯೋ ಲಿಂಕನ್ನು ಶೇರ್ ಮಾಡ್ತೀರಾ ಅವ್ರು ಮಾತ್ರ ಆ ಒಂದು ವೀಡಿಯೋನ ನೋಡೋದಕ್ಕೆ ಸಾಧ್ಯ. ಇನ್ನು ಮೆಂಬರ್ಸ್ ಅಂತ ಇದೆ ನೋಡಿ, ಈ ಮೆಂಬರ್ಸ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ಯಾರು ಮೆಂಬರ್ಸ್ಗಳು ಇದ್ದಾರೆ ಸೊ ಅವ್ರು ಮಾತ್ರ ಈ ಒಂದು ವೀಡಿಯೋನ ನೀವು ತೋರಿಸೋದಕ್ಕೆ ಸಾಧ್ಯ, ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ. ಇನ್ನು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಪಬ್ಲಿಕ್ ಫುಲ್ಲು ಎಲ್ಲರೂ ಕೂಡ ಆ ಒಂದು ವೀಡಿಯೋನ ನೋಡ್ಕೋಬೋದು ಅಲ್ವಾ. ಸೊ ನೆಕ್ಸ್ಟು ಸ್ಕೆಡ್ಯೂಲ್ಡ್ ಅಂತಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಟೈಮ್ನ ಸೆಟ್ ಮಾಡ್ಕೋಬೋದು. ಇವತ್ತು 19ನೇ ತಾರೀಕು ಡೇಟು, ಈ ಒಂದು ವೀಡಿಯೋ ಇವಾಗ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ನಾಳೆ ಅಪ್ಲೋಡ್ ಆಗಬೇಕು ಅಂತಂದರೆ ಸೊ ಇಲ್ಲಿ 20ನ ಸೆಲೆಕ್ಟ್ ಮಾಡಿಬಿಟ್ಟು ಇವತ್ತು 18 ಡೇಟು ಆಯಿತಾ. ಸೊ ಇವಾಗ ನಿಮ್ಗೆ ನಾಳೆ ಅಪ್ಡೇಟ್ ಆಗಬೇಕು ಅಂತಂದರೆ 19 ಸೆಲೆಕ್ಟ್ ಮಾಡಿಕೊಂಡು ಟೈಮ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಟೈಮ್ಗೆ ವೀಡಿಯೋ ಅಪ್ಲೋಡ್ ಆಗಬೇಕು ಅಂತ. ಸುಮ್ಮನೆ ಒಂದು 2:45 AM ಕೊಟ್ಟೆ. ಸೊ ಇದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಕೆಡ್ಯೂಲ್ಡ್ ಅಂತ ನೀವು ಕೊಡ್ತು ಅಂತಂದರೆ ಆ ಒಂದು ವೀಡಿಯೋ ಆ ಟೈಮ್ಗೆ ಅಪ್ಲೋಡ್ ಆಗುತ್ತೆ, ನೀವು ಮತ್ತೆ ಬಂದು ಇಲ್ಲಿ ಪಬ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸೆಟ್ ಆಸ್ ಎ ಪ್ರೀಮಿಯರ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋ ಪ್ರೀಮಿಯರ್ಗೆ ಹೋಗುತ್ತೆ. ಇವಾಗ ಎಕ್ಸಾಂಪಲ್ ನೀವು ನೋಡಿರ್ತೀರ KGF ಈ ಥರ ಎಲ್ಲ ತುಂಬ ಸಿನಿಮಾಗಳು ಪ್ರೀಮಿಯರ್ಗೆ ಇಟ್ಟಿರ್ತಾರೆ, ಹೊಸ ಟ್ರೈಲರ್ ಬರಬೇಕಾದ್ರೆ, ಆ ಥರ ನೀವು ಕೂಡ ಇಟ್ಕೋಬೋದು ಅಲ್ವಾ. ಸೊ ಇಷ್ಟು ಕತೆ ಆಯಿತಾ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಯಾವ ಥರ ಒಂದು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಕೆಲಸನ ನೀವು ಒಂದು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತಲೇ ಮುಂಚೆನೇ ಇವೆಲ್ಲ ನೀವು ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಓಕೆ ಗೈಸ್, ಇವಾಗ ಫೈನಲ್ ಆಗಿ ನೀವು ಯಾವ ಥರ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು, ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಂಡ್ರಪ್ಪ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತ್ರ.